ಬಾರಿ ಚಿಕ್ಕೋಡಿಗೆ ಸಿಎಂ ಬದಲಾವಣೆ ಆದ ಬಳಿಕ ಭೇಟಿ ವಿಶೇಷ. ಭಾಳ ದಿವಸ ನಂತರ ಬರಬೇಕಾದ್ರೆ ಬೇರೆ ಬೇರೆ ಕಾರಣಗಳಿಂದ ಬರಲಿಕ್ಕಾಗಿಲ್ಲ. ಮತ್ತು ಮುಂಚೆ ಥರ ಯಥಾಸ್ಥಿತಿ ಪ್ರವಾಸ, ಕೆಲವು ಕಡೆ ಪ್ರವಾಹ ಬಂದಿತ್ತಲ್ಲ ಅದನ್ನು ಕೂಡ ನೋಡ್ಲಿಕ್ಕೆ ಬಂದಿದ್ದೀವಿ. ಸೊ ನೋಡೋಣ, ಜನರ ಸಮಸ್ಯೆ ಏನಿದೆ ಅವ್ರದ್ದು ಆಲಿಸ್ತೀವಿ, ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್, ಇವಾಗ ನಿರೀಕ್ಷೆಗಿಂತ ಮಳೆ ಕಡಿಮೆ ಆಗಿದೆ ಸರ್? ಕಡಿಮೆ ಆಗಿದೆ, ಪ್ರಶ್ನೆ ಇಲ್ಲ, ಕಡಿಮೆ ಇದೆ. ಅದನ್ನು ನೋಡೋಣ, ಮತ್ತೆ ಬರ್ತಿದ್ದ ಆಶಯ ಭಾವನೆ ಹೊಂದಿದ್ದೀವಿ. ಈಗ ಅಟ್ಲೀಸ್ಟು ಕುಡಿಯೋ ನೀರಿಗಾರ ಈಗ ಸಮಸ್ಯೆ ಪರಿಹಾರ ಅಂತ ಆಗಿದೆ. ಎಲ್ಲ ಡ್ಯಾಮ್ನ ತುಂಬಿದೆ. ಬೆಳೆಗೆ ಮಾತ್ರ ತೊಂದರೆ ಇದೆ ಇನ್ನೂ. ಸೊ ನೋಡೋಣ, ವೆಟ್ ಮಾಡೋಣ. ಈ ತಿಂಗಳಲ್ಲಿ ಆಗ್ತದೆ ಅಂತ ಹೇಳಿದ್ರೆ ಆದರೆ ಒಳ್ಳೇದಾಗ್ತದೆ. ಆಗಿದೆ, ಸಮೀಕ್ಷೆ ಮಾಡ್ತಾರೆ. ನಿನ್ನ ಸಿ ಎಮ್ ಅವ್ರು ಹೇಳಿದ್ದಾರೆ, ಅದು ನೋಡ್ತೀವಿ, ಚರ್ಚೆ ಮಾಡ್ತೀವಿ, ಚೆಕ್ ಮಾಡ್ತೀವಿ ಅಂತ. ಸೊ ನೋಡೋಣ, ಚೆಕ್ ಮಾಡಿದ್ಮ್ಯಾಗ ಅದು ಸರ್ಕಾರ ನಿರ್ಧಾರ ಮಾಡ್ತಾರೆ ಅದ್ರ ಬಗ್ಗೆ ಸೂಕ್ತ. ಬದಲಾವಣೆ ಮಾಡೇ ಮಾಡ್ತಾರೆ, ಡೆವಲಪ್ಮೆಂಟ್ ಕೆಲಸ ಮಾಡ್ತಾರೆ. ಎಲ್ಲರೂ ಇಂಡಿವಿಜುವಲ್ ಭೇಟಿಯಾಗಿದ್ದಾರೆ, ಆಯಾ ಸಂಘ ಸಂಸ್ಥೆಗಳನ್ನು ಕೇಳಿದ್ದಾರೆ, ಪರಿಹಾರ ಮಾಡಲಿ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ಚಿಕ್ಕೋಡಿ ಜಿಲ್ಲೆ ಬಗ್ಗೆ ಇಲ್ಲ, ಮಾಡ್ತೀವಿ, ಇನ್ನೂ ಮಾಡಿಲ್ಲ. ಈಗ ಆಗಿದ್ದಾರೆ, ಮಾಡ್ತೀವಿ, ಚರ್ಚೆ ಮಾಡ್ತೀವಿ. ಅದು ಗೊತ್ತಿಲ್ಲ, ಅದು ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನೋಡಿ, ಸಭೆ ಆಗಿದ್ದು ನಿಜ, ಅದು ನೋಡೋ ಮುಂದೆ ಅದ್ರ ಬಗ್ಗೆ ನೋಡೋಣ. ಸದ್ಯಕ್ಕೆ ಹೇಳಿ ಆದರೆ ಅದ್ರ ಬಗ್ಗೆ ಅಂತ ಪ್ರಶ್ನೆ ಇಲ್ಲ. ಅವರೊಬ್ಬ ಒಳ್ಳೆಯ ಗಾಯಕರು. ಸೊ ಕಳ್ಕೊಂಡಿದ್ದು ಈಗಾಗಲೇ ಕರ್ನಾಟಕಕ್ಕೆ ಒಂದು ದೊಡ್ಡ ಹಾನಿ. ರಾಜ್ಕುಮಾರು ಆದ ಶ್ರೇಣಿಯಲ್ಲಿ ಬರುವಂಥ ಒಬ್ಬರ ಕಲಾವಿದರು, ಗಾಯಕರು. ಸೊ ಅವ್ರು ಕಳ್ಕೊಂಡಿದೆ, ಕರ್ನಾಟಕ ನಷ್ಟ ಆಗಿದೆ. ಸಂವಿಧಾನ ಬಾಹಿರವಾಗಿ ಅಕ್ರಮ ವಲಸಿಗರು ಕರ್ನಾಟಕದಲ್ಲಿ ಬರ್ತಾರೆ ಅಂತ ಸರ್ಕಾರಕ್ಕೆ ಶಾಶ್ವತ ನಿವಾಸಿ ಪದವಿ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದ ಬಿಜೆಪಿ ಹೋರಾಟ ಹೇಳಿಲ್ಲ ನೋಡಿ, ಯಾರು ಇದ್ದಾರೆ ಕೊಡ್ತೀವಿ. ನಾವು ಎಲ್ಲರೂ ಕೊಡ್ಲಿಕ್ಕೆ ಆಗೋಲ್ಲ. ಯಾರು ಇದ್ದಾರೆ ನಿಜವಾಗಿ ಅವ್ರಿಗೆ ಕೊಡ್ತೀವಿ. ಅವ್ರು ದಾಖಲೆ ಬೇಕಾಗ್ತೈತೆ, ಇಲ್ಲಿ ಅವ್ರು ಇರಬೇಕಾಗ್ತದೆ ಇಷ್ಟು ದಿವಸ, ಅದನ್ನೆಲ್ಲ ನೋಡೇ ಕೊಡ್ತೀವಿ, ಸುಮ್ಮನೆ ಹಾಕಿ ಕೊಡೋಲ್ಲ. ಅದೇನಿದ್ರೆ ಅವ್ರು ಬೇಕಾದ್ರೆ ಯಾರು ಚಾಲೆಂಜ್ ಮಾಡ್ಬೋದು, ಇವರಲ್ಲ ಅಂತ. ಅವಾಗ ಮುಂದೆ ಅದಕ್ಕೆ ಅಂತ ಕಾನೂನು ಇದೆ, ಅದಕ್ಕೆ ನೋಡೋಣ. ಓಕೆ, ಸಚಿವ ಸಂಪುಟ ನೋಡೋಣ, ಕಾದು ನೋಡೋಣ.